ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತೇನು ವಿಶೇಷ ಅಂತೀರೇನ್ರಿ? ಇವತ್ತೇನು ವಿಶೇಷ ಅಂತ ಅನ್ನೋದ್ರಕ್ಕಿಂತ ಮುಂಚೆ ಒಂದಿಷ್ಟು ಮಾತುಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಿತ್ರಿ. ಈಗ ನಿನ್ನೆ ನೋಡ್ರಿ, ಸಂಡೇ ಏಕಾದಶಿ ಬಂದಾಗ ಏಕಾದಶಿ ಸಂಡೇ ಬರಬಾರ್ದಪ್ಪ ಅಂತ ಹೇಳಿ ಅನ್ನಿಸ್ತು. ಆದರೆ ಇವತ್ತೇನು ಅನ್ನಿಸ್ಲಿಕ್ಕದ ಗೊತ್ತೇನ್ರಿ? ಸಂಡೇ ಏಕಾದಶಿ ಬಂದದ್ದೇ ಭಾಳ ಚಲೋ ಆಯ್ತು ಅಂತ ಅನ್ನಿಸ್ಲಿಕ್ಕತ್ತದ. ಯಾಕಂದ್ರೆ ಸಂಡೇ ಏನರ ಏಕಾದಶಿ ಬಂದಿರಲಿಲ್ಲ ಅಂತಂದ್ರೆ ಟಿಫಿನ್ ಮಾಡೋ, ದೋಸೆಗೆ ಹಾಕೋ, ಇಡ್ಲಿಗೆ ಹಾಕೋ, ಅದು ಮಾಡೋ ಇದು ಮಾಡೋ ಅಂತ ಅನ್ಕೋತ ಒಂಚೂರು ಎಂಜಾಯ್ಮೆಂಟ್ ಇರ್ತದೆ. ಸಂಡೇ ಅಂತಂದ್ರೆ ಎಲ್ಲ ಸ್ಪೆಷಲಾಗಿ ಏನರ ಮಾಡೋದು ಇರ್ತದೆ. ಹಾಗಾಗಿ ಟೈಮ್ ಭಾಳಷ್ಟು ಹೋಗ್ತಿತ್ತು. ನಿನ್ನೆ ಏಕಾದಶಿ ಇರೋದ್ರಿಂದ ಏನು ಅಡುಗೆ ಕಡೆ ಲಕ್ಷಣೂ ಇಲ್ಲರಿ, ಏನರ ಮಾಡ್ಬೇಕನ್ನೋದು ಗೋಜಾಟೂ ಇಲ್ಲ. ಮತ್ತು ಕೆಲಸಗಳು ಭಾಳ ಫಾಸ್ಟಾಗಿ ನಿನ್ನೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸ್ತು ಸಂಡೇ. ಆದರೆ ಅದೇ ನಿನ್ನೆ ಮಾತ್ರ ಯಾಕಪ್ಪ ಅಂತ ಹಿಂಗೂ ಅನ್ನಿಸ್ತು. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಈಗ ನೋಡ್ರಿ, ಮುಂಜಾನೆ ರಂಗೋಲಿ ಹಾಕೋತ ಒಂದು ಮುಂಜಾನೆಯ ಮಾತು ಬೇಕೇ ಬೇಕು. ಅದರಲ್ಲೂ ಇವತ್ತು ವಿಶೇಷವಾಗಿ ದ್ವಾದಶಿ ಅದ. ನಾ ಏನು ಭಾಳ ಅಡುಗೆ ಮಾಡಿಲ್ರೇ, ಯಾಕಂದ್ರೆ ನಿನ್ನೆ ಹೈರಾಣ ಆಗಿಬಿಟ್ಟಿತ್ತು. ಇವತ್ತೇನೋ ದ್ವಾದಶಿ ಏನೋ ಅನ್ನ ಪಾಯಸ ಮಾಡಿದ್ರಾಯ್ತು ಅಂತ ತಿಳ್ಕೊಂಡು ಅಷ್ಟು ಮಾಡಿದ್ರೆ ಇವತ್ತು ಮತ್ತೆ ಬೇರೆ ಏನೇನೋ ಆಗಿಬಿಟ್ಟದ್ರಿ. ನೋಡಾಕೆಂತ್ರಿ ಅದನ್ನೂ ಕೂಡ ನಿಮ್ಮ ಜೊತೆನೇ ಶೇರ್ ಮಾಡ್ಕೊಂಡಿನಿ. ಈಗ ಮುಂಜಾನೆ ಮಾತನ್ನು ಹೇಳೋಣ್ರಿ. ಇದು ನೋಡ್ರಿ ಎಷ್ಟು ಚಂದ ಅದ. ನಾನೊಬ್ಬ ವಿಶೇಷ ವ್ಯಕ್ತಿ, ಎಲ್ಲರೂ ನನ್ನನ್ನು ಗೌರವಿಸುತ್ತಾರೆ ಎಂಬ ಹುಚ್ಚು ಭ್ರಮೆಯಲ್ಲಿ ಬದುಕಬಾರ್ದು. ನಿಜವಾದ ಗೌರವ ಕೇಳಿ ಪಡೆಯುವುದಲ್ಲ, ಎಲ್ಲರೊಂದಿಗೆ ಸರಳವಾಗಿ ಬೆರೆತು ಬದುಕುವುದೇ ಶ್ರೇಷ್ಠ. ಅಹಂಕಾರ ಅಂದರೆ ಅವಮಾನ, ವಿನಯ ಅಂದರೆ ಗೌರವ, ಸರಳತೆ ಅಂದರೆ ನಮ್ಮನ್ನು ನಾವು ಕಡಿಮೆ ಮಾಡಿಕೊಳ್ಳುವುದಲ್ಲ, ನಮ್ಮ ಮೌಲ್ಯವನ್ನು ಅಹಂಕಾರವಿಲ್ಲದೆ ಕಾಪಾಡಿಕೊಳ್ಳುವುದೇ ಸರಳತೆ. ಎಷ್ಟು ಚಂದ ಅದ ನೋಡ್ರಿ. ಒಂದು 4 ಲೈನ್ ಒಳಗೆ ಎಲ್ಲಾನೇ ಬಂದದ. ನಾವು ಯಾವ ಥರ ಇರಬೇಕು ಅನ್ನೋದು ಕೂಡ ಇದನ್ನು ತಿಳ್ಕೊಂಡ್ರೆ ನಮಗೆ ಗೊತ್ತಾಗ್ತದೆ, ಹೌದಿಲ್ರಿ? ನೋಡ್ರಿ, ಮುಂಜಾನೆ ರಂಗೋಲಿ ಹೆಂಗೆ ಅನ್ನಿಸ್ತು ಅಂಥೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಮತ್ತು ಹಬ್ಬದ ತಯಾರಿ ಏನು ನಡೆದದಂತೀರಿ? ಒಂದೊಂದು ದಿವಸ ನಿಮಗೆ ಕೇಳ್ದ ನಾ 2 ವಿಡಿಯೋ ಅಪ್ಲೋಡ್ ಮಾಡಿಬಿಟ್ಟಿರ್ತೀನಿ. ಹಂಗನ ನೀವೇನೇನೇನೇನೋ ಕೇಳಿರಿ, ಚಟ್ನಿ ಪುಡಿ, ಮೆಂತ್ಯದಿಟ್ಟು, ಅದು ಇದು ಅಂಥೇಳಿ ಕಮೆಂಟ್ಸ್ ಅಂತೂ ಸ್ಟಾರ್ಟ್ ಆಗ್ಯಾವ. ಆದಷ್ಟು ಲಘುನೇ ಹಾಕ್ತೀನಿ. ಇನ್ನೂ 1 ವಾರದ ನಿಮಗೆಲ್ಲ ಹಬ್ಬ, ಅಷ್ಟರೊಳಗೆ ಹಾಕ್ತೀನಿ. ಆದರೆ ನಾವೇನು ಗೊತ್ತೇನ್ರಿ, ಇದು ಅಮಾವಾಸ್ಯೆ ಒಳಗೆ ಇದು ಅಳ್ಳು ಮತ್ತು ಕಡಲೆ ಹುರಿಯೋದು ಇವೆಲ್ಲ ಅಂದರೆ ನೈವೇದ್ಯಕ್ಕೆ, ನಾಗಪ್ಪನ ನೈವೇದ್ಯದ್ದು ಏನು ಇರ್ತಾವಲ್ಲ ಮಾಡೋದು, ಹುರಿಯೋವು ಎಲ್ಲ ಅವನ್ನೇನದ ಅಮಾವಾಸ್ಯೆಕ್ಕಿಂತ ಮುಂಚೆನೇ ಮಾಡ್ಕೋತೀವಿ. ಮತ್ತು ಉಳಿದದ್ದೂ ಹಂಗೆ ಇರ್ತದೆ. ಚಟ್ನಿ ಪುಡಿ, ಮೆಂತ್ಯದಿಟ್ಟು ಅವು ಕೂಡ ಎಲ್ಲ ನೈವೇದ್ಯಕ್ಕೆ ಬೇಕಾಗಿರ್ತಾವೆ. ಅವನು ಕೂಡ ಆದಷ್ಟು ಲಘುನೇ 2 ದಿವಸದೊಳಗೆ, ಇವತ್ತು ನಾಳೆ ಅನ್ನೋದ್ರೊಳಗೆ ವಿಡಿಯೋ ಬರ್ತಾವ್ರಿ. ಮತ್ತು ಇನ್ನೂ ಯಾರು ಮಾಡ್ಕೊಂಡಿಲ್ಲ ನೀವು ಕೂಡ ತಯಾರಿ ಇಟ್ಕೋರಿ. ಏನ್ರಿ, ಮಸಾಲೆ ಪುಡಿ, ಚಟ್ನಿ ಪುಡಿ, ಮೆಂತ್ಯದಿಟ್ಟು ಒಮ್ಮೆ ನಿಂತ್ವಿ ಅಂತಂದ್ರೆ ಫಾಸ್ಟಾಗಿ ಆಗ್ತಾವೆ. ಅದರೊಳಗೆ ನಮ್ಮ ಒಂಚೂರು ಸ್ಕೂಲ್ ಹೋಗೋದು, ಅದು ಇದು ಒಂದಿಷ್ಟು ಕೆಲಸಗಳು ಇರ್ತಾವಲ್ರಿ. ಹಾಗಾಗಿ ನನಗೆ ಜಾಸ್ತಿ ಟೈಮ್ ಸಿಗಂಗಿಲ್ಲ. ನಿಮ್ದೆಲ್ಲ ಶೆಡ್ಯೂಲ್ ಹೆಂಗದ ಅದ್ರ ಮೇಲಿಂದ ಆಗ್ತದೆ. ಈಗ ನಮ್ಮಂಗೆ ಒಬ್ಬೊಬ್ರು 2-3 ಕಡೆ ವರ್ಕ್ ಇತ್ತು ಅಂತಂದ್ರೆ ಸ್ವಲ್ಪ ಕಷ್ಟ ಆಗ್ತದೆ. ಒಂಚೂರು ಸ್ಕೂಲಿಗೆ ಹೋಗಿ ಬಂದ ಕೂಡಲೇ ಕೂಡೋದಾಗ್ತದೆ. ಹೀಗೆಲ್ಲ ಇರ್ತಿರ್ತದೆ. ಆದರೂ ಕೂಡ ಇವತ್ತು ದ್ವಾದಶಿ ಅಂದ್ರೆ ನಮಗೆ ಡಬಲ್ ತ್ರಿಬಲ್ ವರ್ಕ್ ಆಗ್ಯಾವ. ಏನೇನು ಮಾಡೀನಿ ನೋಡೋಕಂತ್ರಿ ಬರ್ರಿ. ಅದಕ್ಕಿಂತ ಮುಂಚೆ ರಂಗೋಲಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಒಬ್ಬೊಬ್ರು ನಮಗೆ ಟೈಮ್ ಇಲ್ಲ ಅಂದ್ಕೊಳ್ಳಿ ಪಾಪ ಎಷ್ಟು ಕಾಳಜಿ ಮಾಡ್ತಾರೆ, ನೀವು ರಂಗೋಲಿ ಯಾಕೆ ಇಷ್ಟು ಟೈಮ್ ಹಾಕೋತ ಕೂಡ್ತೀರಿ ಅಂತ. ಆದರೆ ಇದು ನೋಡ್ರಿ, ನಾ ರಂಗೋಲಿ ಎಷ್ಟು ನಿಮಿಷನ್ಯಾಗ ಹಾಕ್ತೀನಿ ಅಂತೀರಿ? ಭಾಳ ಅಂದ್ರೆ 3 ಅಥವಾ 4 ನಿಮಿಷನ್ಯಾಗ ಈ ರಂಗೋಲಿ ಮುಗಿದಿರ್ತದೆ ನೋಡ್ರಿ. 5 ನಿಮಿಷ ಹಿಡ್ಕೊರಿ ಎಲ್ಲ ಕೂಡಿಸಿ. 5 ನಿಮಿಷನ್ಯಾಗ ಫುಲ್ ರಂಗೋಲಿನೇ ಮುಗೀತದೆ. ಮತ್ತು ಮನೆ ಮುಂದೆ ದೊಡ್ಡ ರಂಗೋಲಿ ಅದೊಂದು ಕಳೆನೇ ಬೇರೆ. ನನಗದು ಆನಂದವನ್ನು ಕೊಡ್ತದೆ. ನಮ್ಮ ಮನೆಯೊಳಗೂ ಎಲ್ರಿಗೂ ಇಷ್ಟ ಆಗ್ತದೆ. ಅದು ಅಲ್ಲದೆ ನೀವು ಕೂಡ ಇಷ್ಟಪಡ್ತೀರಿ. ಹಾಗಾಗಿ ನಾನು ಈ ದೊಡ್ಡ ರಂಗೋಲಿನೇ ಹಾಕಿರ್ತೀನಿ ನೋಡ್ರಿ. ಈಗಂತೂ ಬರ್ಶನ್ ಕಟ್ಟಿ ಮತ್ತು ಒಲೆ ನಮ್ಮ ಸಲುವಾಗಿ ಕಾಯ್ಲಿಗತ್ತಾರೆ. ಹಾಗಾಗಿ ಎಲ್ಲ ಬರ್ಶನ್ ಕಟ್ಟಿ ಅಂತೂ ಕ್ಲೀನ್ ಅದ. ಈಗ ಅಡುಗೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ರಂಗೋಲಿ ಹಾಕಿ ಅನ್ನಪೂರ್ಣೇಶ್ವರಿಗೆ ಬೇಡ್ಕೊಂಡೆ ಇವತ್ತಿನ ದ್ವಾದಶಿ ಅಡುಗೆ ಸ್ಟಾರ್ಟ್ ಮಾಡೋಣ್ರಿ.
ಇವತ್ತು ನೋಡ್ರಿ ಒಂದು ಹೇಳೇಬಿಟ್ಟಿನಿ ನಾ ಮೊದ್ಲಕ್ಕೆ, ಏನೂ ಹೆವಿ ಅಡುಗೆ ಇಲ್ಲ, ಭಾಳ ಈಸಿ ಅದ. ಒಂದು ಸೈಡ ತೊಗರಿ ಬೇಳೆ ಕುದಿಸ್ಲಿಕ್ಕೆ ಇಡ್ಲಿಕತ್ತೀನಿ, ಇನ್ನೊಂದು ಸೈಡ ನವಣಕ್ಕಿ ಅನ್ನ ಮತ್ತು ಪಾಯಸ ಮಾಡಲಿಕ್ಕೆ ಹೆಸರು ಕಾಳು ಏನದ ಒಂಚೂರು ಬೆಚ್ಚಗೆ ಮಾಡಿ ತೆಗೆದುಬಿಡ್ತೀನಿ. ಸ್ವಲ್ಪ ಬಿಸಿ ಮಾಡಿ ಅಂದ್ರೆ ಹುರ್ಕೋತೀನಿ ರೀ. ಮೊದ್ಲು ಹೆಸರು ಕಾಳು ಹುರ್ಕೊಂಡು ಅದರೊಳಗೆ ಸ್ವಲ್ಪ ನೀರು ಹಾಕಿ ತೆಗೆದು ಕುದಿಲಿಕ್ಕೆ ಇಟ್ಬಿಡ್ತೀನಿ. ತೊಗರಿಬೇಳೆ ಮೊದ್ಲೇಕ ತೊಳೆದೀನಿ ರೀ, ಅದು ವಿಡಿಯೋ ಮಾಡಲಿಲ್ಲ. ಮೊದ್ಲೇಕ ತೊಗರಿಬೇಳೆ ಮತ್ತು ನವಣಕ್ಕಿ ಎರಡನ್ನೂ ಎರಡೆರಡು ಸರಿ ತೊಳೆದೇ ಇಟ್ಕೊಂಡೆ, ಯಾಕಂದರೆ ಪೌಡ್ರ್ ಬೇರೆ ಹೆಚ್ಚಿರ್ತೀವಲ್ರಿ. ಹಾಗಾಗಿ ಈಗ ಯಾವುದೇ ಕಾಳಾತು ಪಲ್ಯ ಆತು ಮೊದ್ಲು ತೊಳೆಯೋದು ನೋಡ್ರಿ. ಮೊದಲು 2 ಸರಿ ಏನು 3 ಸರಿ ತೊಳೆದ್ರೂ ನಡೀತದ. ಅದಕ್ಕೆ ಪೌಡ್ರ್ ಹಚ್ಚಿರ್ತಾರೆ, ಏನು ಹುಳ ಆಗಬಾರ್ದು ಮತ್ತು ನುಷಿ ಆಗಬಾರ್ದು ಅಂಥೇಳಿ ಅದ್ರ ಸಲುವಾಗಿ ತೊಳೆಯೋದು ನೋಡ್ರಿ. ಈಗೇನದ ಹೆಸರು ಕಾಳು ಚೆಂದಾಗಿ ಬಿಸಿ ಮಾಡಿದೆ, ಅವು ಇಷ್ಟು ನೀರು ತೆಗೆದು ಮತ್ತು ನೀರು ಹಾಕಿ ಕುದಿಲಿಕ್ಕೆ ಇಟ್ಬಿಡ್ತೀನಿ. ಕುದಿ ಬಂತು ಅಂತಂದ್ರೆ ಪಾಯಸ ರೀ, ಹೆಸರು ಕಾಳು ಪಾಯಸ ಮಾಡ್ಲಿಕ್ಕತ್ತೀನಿ. ಅದ್ರ ಸಲುವಾಗಿ ಅದು ಒಂದು ಆಯ್ತ್ರೆ. ಈಗ ಇನ್ನೂ ಒಂದು ಇವತ್ತು ಏನು ಮಾಡ್ಲಿಕ್ಕತ್ತೀನಿ ಅಂದ್ರೆ, ನಿನ್ನೆ ನಮ್ಮ ಮನೆ ಹತ್ರನೇ ಹಾಗಲಕಾಯಿ ಬಂದಿದ್ದು ರೀ. ಹಾಗಾಗಿ ಈಗಂತೂ ರಥದ ಅಡುಗೆ ಒಳಗಂತೂ ಯಾವ ಕಾಯಿ ಪಲ್ಯಗಳು ಯಾವೂ ಬರಂಗಿಲ್ಲ. ಇದು ಮತ್ತು ನೈವೇದ್ಯಕ್ಕಂತ ಏನು ಮಾಡ್ಲಿಕ್ಕತ್ತಿಲ್ಲ, ನಮಗೆ ತಿನ್ಲಿಕ್ಕಂತ. ಯಾಕಂದ್ರೆ ನಿಮಗೆಲ್ಲ ನಾ ಹೇಳೇ ಬಿಟ್ಟೀನಿ, ನಾನು ಹಾಲಿಂದು ಮತ್ತು ದಧಿರಥ ಮತ್ತು ಹಾಲು ಮತ್ತು ಮೊಸರು ಎರಡದ್ದೇ ನಾನು ವ್ರತ ಮಾಡ್ಲಿಕ್ಕತ್ತೀನಿ. ಈಗಂತೂ ಇವೆಲ್ಲ ನಾವು ತಿಂತೀವಿ, ಹಾಗಾಗಿ ನಾ ಮಾಡ್ಲಿಕ್ಕತ್ತೀನಿ. ನೀವು ನಮ್ಮಲ್ಲಿ ಅಂದ್ರೆ ನೀವೆಲ್ಲ ವ್ರತ ಮಾಡ್ಲಿಕ್ಕತ್ತವ್ರಿಗೆ ಇವು ಯಾವ ಕಾಯಿ ಪಲ್ಯಗಳು ಬರಂಗಿಲ್ಲ. ಈಗ ನಾ ಏನು ಮಾಡ್ಲಿಕ್ಕತ್ತೀನಿ ಅಂತೀರೇನ್ರಿ, ಹಾಗಲಕಾಯಿ ಚೆಂದಾಗಿ ತೊಳ್ಕೊಂಡೇನಿ. ಒಂದು 2-3 ಹಾಗಲಕಾಯಿ ಅವನ್ನ ತೆಳ್ಳಗೆ ರೌಂಡಾಗಿ ಕಟ್ ಮಾಡಿ ತೆಗಿತೀನಿ. ಮತ್ತು ಎಷ್ಟು ಟೇಸ್ಟ್ ಆಗ್ತದೆ ಅಂತಂದ್ರೆ ಇದು ಆರೋಗ್ಯಕ್ಕೂ ಒಳ್ಳೆಯದು. ಆ್ಯಕ್ಚುಲಿ ವಾರದಾಗ 1 ದಿವಸರ ಹಾಗಲಕಾಯಿ ತಿನ್ಬೇಕಂತ್ರಿ, ದಿನನಿತ್ಯ ತಿಂದ್ರಂತೂ ಇನ್ನೂ ಚಲೋ. ಅದ್ರಾಗ ಯಾರಿಗಾರ ಶುಗರ್ ಇಂಥವು ಇತ್ತಂದ್ರೆ ಹಾಗಲಕಾಯಿ ಭಾಳ ಚಲೋ. ಶುಗರ್ ಇದ್ದವ್ರು ಅಷ್ಟೇ ತಿನ್ನಬೇಕು ಅಂತೇನಿಲ್ಲ, ಎಲ್ಲರೂ ತಿನ್ಬೋದು. ಯಾಕಂದ್ರೆ ಕಹಿ ಯಾರೂ ಒಲ್ಲೆ ಬರೇ ಸಿಹಿ ಬೇಡ್ತೀವಿ. ಹಾಗೇನೆ ಕಹಿ ತಿಂದ್ರೆ ನಾವು ಸಿಹಿಯಾಗಿರ್ತೀವಿ. ಅಂದ್ರೆ ನಾವು ಆರೋಗ್ಯವಾಗಿ ಇರಬೇಕು ಅಂತಂದ್ರೆ ಕಹಿಯನ್ನು ತಿನ್ನಬೇಕು ಅಂಥೇಳಿ, ಹೌದಿಲ್ರಿ? ಅದಕ್ಕೆ ಹಾಗಲಕಾಯಿ ಆದಷ್ಟು ಏನ್ರಿ ಮಾಡೋದ್ರಿ. ಇದು ಹಾಗಲಕಾಯಿ ಬಜಿ ಮಾಡ್ಲಿಕ್ಕೆ ಬರ್ತದೆ. ಈಗ ನಾ ಏನು ಮಾಡ್ಲಿಕ್ಕತ್ತೀನಿ ಅಂತಂದ್ರೆ, ಹಾಗಲಕಾಯಿ ತಾಳ್ಸಕ್ಕಿದ್ದೀನಿ ರೀ. ಎಣ್ಣೆ ಭಾಳ ಹಾಕಂಗಿಲ್ರಿ, ಮತ್ತು ಸ್ವಲ್ಪ ರೀ, ಅಗ್ದಿ ಒಂದು ಸಣ್ಣ ಸ್ಪೂನ್ಲೆ 2 ಸ್ಪೂನ್ ಹಾಕ್ತೀನಿ ನೋಡ್ರಿ, ಅಷ್ಟೇ ರೀ. ಮೊದಲ ಚೆಂದಾಗಿ ಬಿಸಿ ಮಾಡ್ಕೋತೀನಿ. ಆಮೇಲೆ ಒಂದು ಸಣ್ಣ ಸ್ಪೂನ್ಲೆ 2 ಸ್ಪೂನು ಎಣ್ಣೆ ಹಾಕಿ ಚೆಂದಾಗಿ ಬಿಸಿ ಮಾಡಿ ಸ್ವಲ್ಪ ಫ್ರೈ ಮಾಡಿ ತೆಗೆದುಬಿಡ್ತೀನಿ. ಆಮೇಲೆ ಇದಕ್ಕೇನದ ಒಂಚೂರು ಉಪ್ಪು, ಮೆಣಸಿನ ಪೌಡ್ರು ಉದುರಿಸಿ, ಖಾರ ಪುಡಿನೂ ಹಾಕ್ಬೋದು, ಖಾರ ಪುಡಿ ಇದೆಷ್ಟು ಒಂಚೂರು ಉದುರಿಸಿ ತಿಂದ್ಬಿಟ್ರೆ ಏನು ರುಚಿ ರೀ. ಅದ್ರ ಮೇಲೆ ಒಂಚೂರು ಲಿಂಬೆ ಹಣ್ಣಿನ ರಸ ಹಿಂಡಿದ್ರಂತೂ ಇದು ಕಹಿ ಅನ್ನೋದೇ ಗೊತ್ತಾಗಂಗಿಲ್ಲ ನೋಡ್ರಿ, ಅಷ್ಟು ಟೇಸ್ಟ್ ಆಗ್ತದೆ. ನೋಡ್ರಿ, ಹಾಗಲಕಾಯಿ ಅಂತೂ ರೆಡಿ ಆಯ್ತು. ಇದ್ರ ಮೇಲೆ ಸ್ವಲ್ಪ ಉಪ್ಪು ಉದುರಿಸಿ ಸ್ವಲ್ಪ ಮೆಣಸಿನ ಪೌಡ್ರ್ ಹಾಕಿ ಅಥವಾ ಖಾರ ಪುಡಿ ಹಾಕಿದ್ರು ನಡೀತದೆ. ಲಿಂಬೆ ಹಣ್ಣಿನ ರಸ ಹಿಂಡಿಬಿಟ್ರೆ ರೆಡಿ ಆಯಿತು. ಈಗ ಹೆಸರು ಕಾಳು ಬೆಂದಾವ, ಅದಕ್ಕೆ ಅದರೊಳಗೆ ಸ್ವಲ್ಪ ಬೆಲ್ಲ ಮಿಕ್ಸ್ ಮಾಡಿ ಒಂದು ಕುದಿಸಿ ತೆಗೆದುಬಿಟ್ಟೆ ಅಂದ್ರೆ ಟೇಸ್ಟಿಯಾದ ಹೆಸರು ಕಾಳು ಪಾಯಸ ರೆಡಿ ಆಯ್ತು ನೋಡ್ರಿ. ಇನ್ನು ನವಣಕ್ಕಿ ಅನ್ನನೂ ರೆಡಿ ಆಗ್ಯದ. ಇನ್ನೇನದ ಒಗ್ಗರಣೆ ಹಾಕುದದ. ಬಿಸಿಬೇಳೆ ರೈಸು, ನವಣಕ್ಕಿ ಬಿಸಿಬೇಳೆ ರೈಸು ರೆಡಿ ಮಾಡೋದು ಅಷ್ಟ ನೋಡ್ರಿ.
ನೋಡ್ರಿ ಒಂದು 2 ಸ್ಪೂನು ಎಣ್ಣೆ, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಹಿಂಗು ಎಲ್ಲ ಹಾಕಿ ಇದು ಕುದಿಸಿ ಇಟ್ಕೊಂಡು ತೊಗರಿಬೇಳೆ ತವ್ವಿ ಆ್ಯಡ್ ಮಾಡಿ ಚೆಂದಾಗಿ ಕಲಿಸಿ ಅದರೊಳಗೆ ಒಂದಿಷ್ಟು ನೀರು ಹಾಕಿ 1-2 ಕುದಿಸಿ ಅದರೊಳಗೆ ಏನದ ಕುದಿಸಿ ಇಟ್ಕೊಂಡ ನವಣಕ್ಕಿ ಅನ್ನ ಅಂತೂ ರೆಡಿ ಅದ. ಅದನ್ನು ಹಾಕಿ ಮತ್ತು ಇದ್ರೊಳಗೆ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿ 1-2 ಕುದಿಸಿಬಿಟ್ರೆ ಮಸ್ತ್ ಟೇಸ್ಟಿಯಾದ ನವಣಕ್ಕಿ ಅನ್ನ ರೆಡಿ ಆಗ್ತದೆ ನೋಡ್ರಿ. ಇದ್ರೊಳಗೆ ನೀವು ಕೊತ್ತಂಬರಿ ಎಲ್ಲನೂ ಹಾಕ್ಬೋದು. ನಾ ಒಂದಿಷ್ಟು ಶೇಂಗಾ ಹಾಕೀನಿ, 1 ಮುಷ್ಟಿಯಷ್ಟು ಶೇಂಗಾ ಮತ್ತು ಉಪ್ಪು, ಮೆಣಸಿನ ಪೌಡ್ರು, ಮಸಾಲೆ ಪುಡಿ ಇಷ್ಟು ಹಾಕೀನಿ ರೀ. ಕರೆ ಟೇಸ್ಟ್ ಮಾತ್ರ ಸೂಪರಾಗಿ ಆಗಿತ್ತು. ಆರೋಗ್ಯಕ್ಕೂ ಹಿತಾರಿ ಇದು. ಇದ್ರೊಳಗೆ ಏನದ ಊಟ ಮಾಡೋ ಹೊತ್ನ್ಯಾಗ 1-2 ಸ್ಪೂನು ತುಪ್ಪ ಹಾಕ್ಕೊಂಡು ತಿನ್ನಬೇಕು. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ. ಆರೋಗ್ಯಕ್ಕೂ ಭಾಳ ಹೇಳಿ ಮಾಡಿಸಿದ್ದು, ಭಾಳ ಅಂದ್ರೆ ಭಾಳ ಚಲೋ ರೀ ಇದು. ನಮ್ಮ ಮನೆಯೊಳಗೆ ಅವಾಗವಾಗ ಮಾಡ್ತಿರ್ತೀನಿ, ನಿಮಗೆಲ್ಲ ಗೊತ್ತೇ ಅದ ನೋಡ್ರಿ. ಇವತ್ತಿನ ಅಡುಗೆ ನಿಮಗೆ ಇಷ್ಟ ಆಯ್ತಲ್ಲ. ಮತ್ತು ಈ ಹೆಸರು ಕಾಳು ಪಾಯಸಕ್ಕೆ ಹಾಲು ಹಾಕಿ ತುಪ್ಪ ಹಾಕ್ಕೊಂಡು ತಿಂದ್ಬಿಡ್ಬೇಕು ನೋಡ್ರಿ. ಇಷ್ಟು ಅಡುಗೆ ಇವತ್ತಿಂದು. ಮತ್ತು ಇನ್ನೂ ಏನದ ಅಡುಗೆ ಅಂತೀರಿ ನೋಡ್ರಿ. ಇಷ್ಟು ಅಡುಗೆ ಬೆಳಗ್ಗೆ ಆದ್ರೆ ನಾನು ಆ್ಯಕ್ಚುಲಿ ಊಟ ಮಾಡಂಗೆ ಇಲ್ಲರಿ. ಏಕಾದಶಿ ಕಟ್ ಮಾಡಿರ್ತೀನಿ, ಖರೆ ತೀರ್ಥ ತೊಗೊಂಡು ಮತ್ತೇನ್ರೆ ಸೈಡ್ ಟಿಫಿನ್ ಮಾಡ್ಕೋತೀನಿ. ಹಂಗೆ ಈಗ ಹೆಸರು ಕಾಳು ಬೆಳಗ್ಗೆನೇ ನೆನೆ ಹಾಕಿದ್ದೆ ರೀ, ಮುಂಜಾನೆ 4ಕ್ಕೆ ಎದ್ದಾಗೆ. ಈಗ ಇಷ್ಟು ನೆಂದಾವ್ರಿ, ಇವನ್ನ ಮಿಕ್ಸಿಗೆ ಹಾಕ್ತೀನಿ. ಇಷ್ಟು ಮಾಡಿದ್ರೆ ನನ್ನ ಮಕ್ಕಳು ಅಮ್ಮ ನನಗೂ ಅದೇ ಮಾಡು, ನಾನು ದೋಸೆನೇ ತಿಂತೀನಿ ಅಂತ ಅಂದರು. ಆಯಿತು ಅಂತ ತಿಳ್ಕೊಂಡು ಒಂದು ಒಟ್ಗಾದಷ್ಟೇ ನೆನೆ ಹಾಕಿದ್ದೆ. ಅದನ್ನೀಗ ಮಿಕ್ಸಿ ಮಾಡ್ಕೊಳಗಿತೀನಿ. ಮಿಕ್ಸಿ ಮಾಡ್ಕೊಳ್ಳೋ ಮುಂದೆ ಅದರೊಳಗೆ 4 ಹಸಿಮೆಣ್ಸಿನ್ಕಾಯಿ ಹಾಕಿ ಮಿಕ್ಸಿ ಮಾಡಿ ತಕ್ಕೊಂಡೆ. ಇದೇನು ರೀ ದಿಢೀರ್ನೇ ಪ್ರೋಟೀನ್ ದೋಸೆ ಅಂತೆ ಕರಿತೀವಿ ಎಲ್ಲರೂ ಇದನ್ನು. ಅದಕ್ಕೇನದ ಭಾಳ ಚಲೋ ಇದು ಆರೋಗ್ಯಕ್ಕೂ. ಅದ್ರ ಸಲುವಾಗಿ ಮಧ್ಯಾಹ್ನನೇ ನನಗೆ ಊಟ ಮಾಡಿ ರೂಢಿರಿ. ಮಧ್ಯಾಹ್ನ ಏನು 3-3:30 4ಕ್ಕೆ ಬರ್ತೀನಲ್ರಿ, ಬಂದ ಕೂಡಲೇ ಊಟ ಮಾಡೋದು ರೂಢಿ ಬಿದ್ದುಬಿಟ್ಟದ. ಹಾಗಾಗಿ ನಾ ಹೆಚ್ಚಾಗಿ ದ್ವಾದಶಿ ಇದ್ದರೂ ಸತೇಕ ಮಧ್ಯಾಹ್ನನೇ ಊಟ ಮಾಡ್ತೀನಿ. ಮುಂಜಾನೆ ಏನರ ಟಿಫಿನ್ ಮಾಡಿ ಹೋಗಿಬಿಟ್ಟಿರ್ತೀನಿ ರೀ. ಈಗ ದೋಸೆ ಮಾಡೋಣ. ಅದಕ್ಕಿಂತ ಮುಂಚೆ ಚಟ್ನಿ, ಪುಟಾಣಿ ಮತ್ತು ಸ್ವಲ್ಪ ಉಪ್ಪು ಖಾರ ಹಾಕಿ ಚಟ್ನಿ ತಿರುಗಿಸ್ಬಿಡೋದ್ರಿ. ಅದ್ರೊಳಗೆ ಒಂಚೂರು ಒಗ್ಗರಣೆ ಕೊಟ್ಟರು ನಡೀತದ, ಬಿಟ್ಟರು ನಡೀತದ. ಅದು ಒಂಚೂರು ಒಗ್ಗರಣೆ ಕೊಡೋಣಂತ. ಈಗ ಇನ್ನೂ ಒಂದು ಮಾಡ್ಲಿಕ್ಕತ್ತೀನಿ ರೀ. ನನ್ನ ಮಗಳು ಡಬ್ಬಿಗೆ ಚಿತ್ರಾನ್ನ ಒಯ್ತೀನಿ ಅಂದ್ಲು. ಹಾಗಾಗಿ ಸ್ವಲ್ಪ ಅನ್ನಕ್ಕಿಟ್ಟಿದ್ದೆ. ಹಿಂಗಾಗಿದ್ರಿ ಇವತ್ತು ದ್ವಾದಶಿ ಅಂದ್ರೆ ಏನು ಡಬಲ್ ತ್ರಿಬಲ್ ನಾನು ಈಸಿ ಆಗಲಿ ಅಂತ ತಿಳ್ಕೊಂಡು ಬಿಸಿಬೇಳೆ ರೈಸ್, ನವಣಕ್ಕಿ ಬಿಸಿಬೇಳೆ ರೈಸ್ ಇಳಿಸಿದ್ರೆ ಇದು ಉಲ್ಟಾ ತಿಲ್ಟಾ ಹಿಂಗೆ ಇದೆ. ನಿಮ್ಮ ಮನೆಯೊಳಗೂ ಹಂಗೆ ಆಗ್ತಿರ್ತದೆ. ಯಾಕಂದ್ರೆ ಮಕ್ಕಳು ಏನು ಬೇಡ್ತಾರೆ ಅದು ಮಾಡೋದಾಗ್ತದೆ. ನಮ್ಮ ಮನೆಯವ್ರದ್ದು ಏನೂ ಡಿಮ್ಯಾಂಡ್ ಇಲ್ಲ, ಏನು ಮಾಡ್ತೀವಿ ಅದನ್ನು ತಿಂತಾರೆ. ನಂದಾದರೂ ಏನೂ ಡಿಮ್ಯಾಂಡ್ ಇಲ್ಲ, ಯಾಕಂದ್ರೆ ನಮ್ಮದು ಊಟ ಬಂದ ಕೂಡಲೇ ಇರ್ತದೆ. ಹಾಗಾಗಿ ಈಗ ಮಕ್ಕಳು ಚಿತ್ರಾನ್ನ ಒಯ್ತೀನಿ ಅಂದ ಕೂಡಲೇ ಅನ್ನಕ್ಕಿಟ್ಟೆ. ಅದು ಎಷ್ಟೊತ್ತು ಬಿಡೋ ಅಂತ ತಿಳ್ಕೊಂಡು ಒಗ್ಗರಣೆ ಮಾಡ್ಲಿತ್ತೀನಿ. 1-2-3 ಸ್ಪೂನು ಎಣ್ಣೆ, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಕರಿಬೇವು ಮತ್ತು ಶೇಂಗಾ ಬೇಕಂದ್ರೆ ಹಾಕ್ಬೋದು, ಒಲ್ಲೆಂದ್ರೆ ಬಿಡಬಹುದು. ಮತ್ತು ಎಲ್ಲನೂ ಹಾಕ್ಬೋದು. ಅದಕ್ಕೆ ಒಂದಿಷ್ಟು ಒಗ್ಗರಣೆ ತೆಗೆದೆ ಚಟ್ನಿ ಹಾಕ್ಲಿಕ್ಕಿರಿ. ನೋಡಿದ್ರಲ್ಲ ಪುಟಾಣಿ ಮತ್ತು ಖಾರ ಪುಡಿ ಅದು ಹಾಕಿನ ದಿಢೀರ್ ಚಟ್ನಿ ರೀ. ಅದು ಭಾಳ ಟೇಸ್ಟ್ ಆಗ್ತದೆ ನೋಡ್ರಿ. ನೀವು ಇಡ್ಲಿಗೆ ಎಲ್ಲದಕ್ಕೂ ಹೇಳಿ ಮಾಡಿಸಿದ್ದು, ಚಪಾತಿ, ಭಕ್ರಿ ಎಲ್ಲದಕ್ಕೂ. ಮತ್ತು ಟೊಮೆಟೊ ಹಾಕಿದ್ದೆ. ಟೊಮೆಟೊ ಒಂಚೂರು ಮಸಾಲೆ ಪುಡಿ, ಖಾರ ಪುಡಿ ಎಲ್ಲ ಹಾಕಿ ಉಪ್ಪು ಹಾಕಿ ಅನ್ನ ಏನು ಮಾಡಿದ್ನಲ್ಲ ಅದನ್ನು ಹಾಕಿ ಕಲಿಸ್ಬಿಡ್ತೀನಿ. ಅದನ್ನು ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಆಗ್ತದೆ ನೋಡ್ರಿ. ಚಟ್ನಿನೂ ರೆಡಿ ಆಯಿತು. ಇಷ್ಟಾದಮೇಲೆ ಇನ್ನು ದೋಸೆ ಮಾಡಿ 1-2 ದೋಸೆ ತಿಂದು ಹೋಗ್ಬಿಡ್ತೀನಿ ನೋಡ್ರಿ. ಇಷ್ಟದ ನಂದು ಇವತ್ತಿನ ಲಾಗ್.
ನೋಡ್ರಿ ದ್ವಾದಶಿ ಅಂತಂದ್ರೆ ದ್ವಾದಶಿ ದುಪ್ಪಟ್ಟು ಕಾಶಿ ಏನೋ ಅಂತೀವಲ್ರಿ, ಏನು ಏಕಾದಶಿ ದುಪ್ಪಟ್ಟು ಕಾಶಿ ಅಂತಾರೆ. ಒಟ್ಟು ಅದೊಂದು ಏನೋ ವರ್ಡ್ ನಾ ಕೇಳ್ದಂಗೆ ಆಗ್ಯದ. ಇವತ್ತು ನಂದೆಲ್ಲ ಡಬಲ್ ತ್ರಿಬಲ್ ವರ್ಕ್ ಆಗ್ಯದ. ನೀವೇನು ಸ್ಪೆಷಲ್ ಮಾಡಿದ್ರಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವ್ರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಹಂಗೆ ಪ್ರೋಟೀನ್ ದೋಸೆ ಟೇಸ್ಟ್ ಹೆಂಗಾಗಿದ್ದು ಅಂಥೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಅಂತ ಹೇಳ್ತಾ, ಮತ್ತು ಹಬ್ಬದ್ದು ಏನೇನು ತಯಾರಿ ನಡೆದದ ಅಂತ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನಾ ನೋಡ್ರಿ ದೋಸೆ ಮಾಡಿದ್ರೆ ಎಣ್ಣೆ ಭಾಳ ಯೂಸ್ ಮಾಡಂಗಿಲ್ಲ. ಇವಕ್ಕೇನ್ರ ಎಣ್ಣೆ ಹಚ್ಚಿ ಮಾಡಿದ್ರೆ ಇನ್ನೂ ಮಸ್ತಾಗಿ ಆಗ್ತಾವೆ. ನಾ ಏನು ಫಸ್ಟಿಗೆ ಎಣ್ಣೆ ಹಚ್ಚಿರ್ತೀನಿ ಅಷ್ಟೇ ಖರೆ ನೋಡ್ರಿ, ಮ್ಯಾಲೆ ಬೇಕಂದ್ರೆ ಒಂಚೂರು ಹಚ್ಚಿರ್ತೀನಿ ಅಷ್ಟೇ ನೋಡ್ರಿ.